ಮೇಡಮ್ ಇನ್ನು ಕಡೆಯ ದಿನ ಮಕರ ಸಂಕ್ರಮಣದ ಕಡೆಯ ದಿನ ಏನು ಈ ಹಬ್ಬದ ಒಂದು ವಿಶೇಷತೆ, ಆ ದಿನದ ಆಚರಣೆ ಹೇಗಿರುತ್ತೆ, ಏನ್ ಮಾಡಬಹುದು ಅವತ್ತು? ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಇದು ರೈತರ ಹಬ್ಬ, ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ, ಫೆಸ್ಟಿವಲ್ ಆಫ್ ಹಾರ್ವೆಸ್ಟ್ ಅಂತ ಕರಿತೀವಲ್ವಾ. ಸೊ ಹಾಗಾಗಿ ಸುಗ್ಗಿಯ ಹಬ್ಬದ ಸಮಯದಲ್ಲಿ ನಾವು ಯಾರನ್ನ ಗೌರವಿಸ್ಬೇಕು ಅಂದರೆ ರೈತರನ್ನ ಗೌರವಿಸ್ಬೇಕು. ರೈತರ ಜೊತೆಗೆ ನಮಗೆ ಒಂದು ವ್ಯವಸಾಯಕ್ಕೆ ಉಪಯೋಗ ಆಗುವಂಥ ಇನ್ಸ್ಟ್ರೂಮೆಂಟ್ಸ್ ಇರಬಹುದು, ಅಂದರೆ ಆ ಬಳಕೆ ಮಾಡುವಂಥ ಇದೇನಿರ್ಬೋದು, ಗುಡುಗೋಲು ಈ ಥರದ್ದಿರಬಹುದು, ಅಥವಾ ಹಸುಗಳು ದನಕರುಗಳು ನಮಗೆ ಸಹಾಯ ಮಾಡ್ತವೆ ನಾವು ವ್ಯವಸಾಯ ಮಾಡುವಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ವ್ಯವಸಾಯ ಪ್ರಧಾನವಾದಂತಹ ನಮ್ಮ ದೇಶದಲ್ಲಿ ಹಸುಗಳನ್ನ, ಗೋವುಗಳನ್ನ, ಗೋಪೂಜೆ ಇಲ್ಲಿ ತುಂಬಾ ಮುಖ್ಯ ಆಗತ್ತೆ ಅಂತ. ಗೋವುಗಳನ್ನ ಪೂಜೆ ಮಾಡುವಂಥದ್ದು, ಗೋವುಗಳಿಗೆ ಆಹಾರವನ್ನು ಕೊಡುವಂಥದ್ದು ತುಂಬಾ ಮುಖ್ಯ ಆಗತ್ತೆ ಇಲ್ಲಿ. ಹಾಗೇನೆ ಒಂದು ಏನು ನಮ್ಮ ಮನೆಯಲ್ಲಿರುವಂತಹ ನೀವು ಹಸುವಿನ ವಿಗ್ರಹವನ್ನೇ ಇದೆ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ಪೂಜೆಯನ್ನ ಮಾಡಿ. ಎಲ್ಲರೂ ಹಸುವನ್ನು ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ನಿಮ್ಮ ಮನೆಯ ಮುಂದೆ ಹಸು ಬಂದಾಗ ಅದಕ್ಕೆ ಆಹಾರವನ್ನು ಕೊಡೋದು ಇಲ್ಲಿ ತುಂಬಾ ಮುಖ್ಯ ಆಗತ್ತೆ. ಆ ಥರದ ಸಣ್ಣ ಪುಟ್ಟ ವಿಚಾರಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅಂತ. ನಮಗೆ ಎಲ್ಲರಿಗೂ ಮನೇಲಿ ತಗೊಂಬಂದು ಇವಾಗಿನ ಕಾಲದಲ್ಲಿ ಹಸುಗಳನ್ನ, ದನಕರುಗಳನ್ನ ಸಾಕೋದಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ 2 ಸರಿ ಈ ತರ ವಿಶೇಷ ದಿನಗಳಲ್ಲಿ ಗೋಪೂಜೆಯನ್ನ ಮಾಡುವಂಥದ್ದು, ಗೋವುಗಳಿಗೆ ಆಹಾರವನ್ನು ಕೊಡುವಂಥದ್ದು ಇಲ್ಲಿ ತುಂಬಾ ಶುಭ ಫಲಗಳನ್ನ ತಂದುಕೊಡುತ್ತೆ ಅಂತ.